ಹಾಯ್ ಫ್ರೆಂಡ್ಸ್, ಇವತ್ತಿನ ಚಾಕ್ಲೇಟ್ ಪಡ್ಡು ಯಾವ ರೀತಿ ಮಾಡೋದು ಅಂತ ಈ ಮಿನಿ ಬ್ಲಾಗಲ್ಲಿ ನೋಡೋಣ ಬನ್ನಿ. ಇಲ್ಲಿ 1 ಕಪ್ ಮೈದಕ್ಕೆ ನಾನೊಂದು 3/4 ಕಪ್ಪಷ್ಟು ಸಕ್ಕರೆ ಪುಡಿ, ಅರ್ಧ ಕಪ್ಪಷ್ಟು ನಾನು ಕೊಕ್ಕೋ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ₹10 ನಿಮಗೆ ಮಿಲ್ಕ್ ವೈಟ್ನರ್ ಬರುತ್ತೆ, ಅಂದರೆ ಹಾಲಿನ ಪುಡಿ, ಮಿಲ್ಕ್ ಪೌಡರ್ ಅದನ್ನು ಹಾಕ್ಕೊಳ್ಳಿ. ಅಮೂಲ್ ಅವ್ರದ್ದು ₹10 ಬರುತ್ತೆ. ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಂಡು ಅದಕ್ಕೆ 2ರಿಂದ 3 ಚಮಚದಷ್ಟು ಎಣ್ಣೆ, 2ರಿಂದ 3 ಚಮಚದಷ್ಟು ಮೊಸರು, ಗಟ್ಟಿ ಮೊಸರು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇದು ಇಡ್ಲಿ ಹದಕ್ಕೆ ಬರಬೇಕು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಅಥವಾ ಹಾಲು ಹಾಕ್ಕೊಳ್ಬೋದು. ನೀವು ಜಾಸ್ತಿ ದಿನ ಇಡಂಗಿದ್ರೆ ಕೇಕು ಶೆಲ್ಫ್ ಲೈಫ್ ಜಾಸ್ತಿ ಇರಬೇಕು ಅಂದರೆ ನೀರು ಹಾಕ್ಕೊಳ್ಳಿ. 2 ದಿನದಲ್ಲಿ ಖಾಲಿ ಮಾಡ್ತೀವಿ ಅಂದರೆ ನೀವು ಹಾಲು ಹಾಕ್ಕೊಳ್ಳಿ. ಓಕೆನಾ. 1 ಚಮಚದಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕಿ ರೌಂಡ್ ಆ್ಯಂಡ್ ಕಟ್ಟಿಂಗ್ ಮೆಥಡಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಪಡ್ಡು ಪ್ಯಾನ್ನ ಬಿಸಿ ಮಾಡಿಟ್ಟಿದ್ದೀನಿ. ವಿಶೇಷ ಏನಂದರೆ ನಮ್ಮ ಪಡ್ಡು ಕೇಕು ಇವತ್ತು ಲಾವಾ ಕೇಕಾಗಿ ಬರುತ್ತೆ. ಮಧ್ಯೆ ಒಂದೊಂದು ನೆಸ್ಲೆ ಅವ್ರದ್ದು ₹10 ಪ್ಯಾಕೆಟಲ್ಲಿ ಒಂದು ಚಾಕ್ಲೇಟ್ ಬರುತ್ತೆ ನೋಡಿ, ಅದನ್ನು ಮಧ್ಯೆ ಇಟ್ಬಿಟ್ಟು ಮೇಲ್ಗಡೆ ಇನ್ನೊಂದು ಕೋಟಿಂಗ್ ಹಾಕಿದ್ರೆ ಯಮ್ಮಿ ಆಗಿರೋ ಪಡ್ಡು ಚಾಕ್ಲೇಟ್ ಕೇಕ್ ರೆಡಿ ಆಯಿತು. ನಿಮ್ಮನ್ನೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಈ ಮಿನಿ ಚಾಕ್ಲೇಟ್ ಕೇಕ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.